ಮಾರ್ಕ್ ಯಪ್ಪ ಏನ್ ಗುರು ಇದು ಸಿನಿಮಾ. ವಿಜಯ್ ಕಾರ್ತಿಕ್ ಅವರು ಡೈರೆಕ್ಷನ್ ಮಾಡಿದ ಸಿನಿಮಾ ಮಾರ್ಕ್. ಈ ರೇಂಜ್ ಗೆ ಸಿನಿಮಾ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 104 ದಿನಗಳಲ್ಲಿ ಈ ರೇಂಜ್ ಗೆ ಔಟ್ಪುಟ್ ಕೊಡ್ತಾರೆ ಅಂತ ಲಿಟ್ರಲಿ ಅಂದ್ಕೊಂಡಿರ್ಲಿಲ್ಲ. ಅದೇನು ಸ್ಕ್ರೀನ್ ಪ್ಲೇ ಒಂದೇ ಫ್ಲೋ ನಲ್ಲಿ ಇರುತ್ತೆ. ಇದಪ್ಪ ಸಿನಿಮಾ ಅಂದ್ರೆ ವಿಜಯ್ ಕಾರ್ತಿಕ್ ಅವರ ಡೈರೆಕ್ಷನ್ ಗೆ ಫಿದಾ ಆಗೋದೆ. ಸೀಟ್ ಎಡ್ಜ್ ನಲ್ಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಮಾರ್ಕ್ 10x ಮ್ಯಾಕ್ಸ್ ಅಂತಾನೆ ಹೇಳ್ಬಹುದು. ಸೆಕೆಂಡ್ ಹಾಫ್ ನಲ್ಲಿ 15 ನಿಮಿಷ ಬಿಟ್ರೆ ಸಿನಿಮಾ ಎಲ್ಲೂ ಬೋರ್ ಹೊಡ್ಸಲ್ಲ. ಫಸ್ಟ್ ಹಾಫ್ ಹೆಂಗು ಮುಗಿತು ಅನ್ನೋದೇ ಗೊತ್ತಾಗಲ್ಲ. ಆಗ್ಲೇ ಸೆಕೆಂಡ್ ಹಾಫ್ ಗೆ ಜಂಪ್ ಆಗಿರುತ್ತೆ ಕತೆ. ನಿಜ ಹೇಳ್ಬೇಕಂದ್ರೆ ಆಕ್ಷನ್ ಸಿನಿಮಾಗಳು ಇಷ್ಟ ಪಡೋರ್ಗೆ ಹೇಳಿ ಮಾಡಿಸಿದ ಸಿನಿಮಾ ಈ ಮಾರ್ಕ್. ಅಜನೀಶ್ ಲೋಕನಾಥ್ ಅವರ ಬಿಜಿಎಂ, ಕಿಚಾ ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಲುಕ್ಸ್, ಸ್ವ್ಯಾಗ್, ಸ್ಟೈಲ್, ವಿಜಯ್ ಕಾರ್ತಿಕ್ ಅವರ ಸ್ಕ್ರೀನ್ ಪ್ಲೇ ಮೈಂಡ್ ಬ್ಲೋಯಿಂಗ್. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ದಾದಾ ಯಾರ್ ಗೊತ್ತಾ, ಈ ಹಾಡಿನ ಮೂಲಕ ಕಿಚ್ಚನ ಎಂಟ್ರಿ ಇರುತ್ತೆ. ಡ್ರ್ಯಾಗನ್ ಮಂಜು ಅವರ ಅಬ್ಬರ ಇರುತ್ತೆ. ಪೊಲೀಸ್ ಪಾತ್ರದಲ್ಲಿ ಕಿಚ್ಚನ ಅಭಿನಯ ನೆಕ್ಸ್ಟ್ ಲೆವೆಲ್ ಬಿಡಿ. ವಿಜಯ್ ಕಾರ್ತಿಕ್ ಅವರು ಈ ಸಿನಿಮಾದಲ್ಲಿ ತೋರಿಸಿರುವ ಪ್ರತಿಯೊಂದು ವಿಷಯ ಡ್ರಗ್ ಮಾಫಿಯಾ, ಮಕ್ಕಳ ಅಪಹರಣ, ರಾಜಕೀಯ, ಫ್ಯಾಮಿಲಿ ಸೆಂಟಿಮೆಂಟ್. ಫಸ್ಟ್ ಹಾಫ್ ಎಂಡಿಂಗ್ ನಲ್ಲಿ ಒಂದು ಫೈಟ್ ಸೀನ್ ಇರುತ್ತೆ. ಕಳೆದೋಗ್ತೀರಾ ಫೈಟ್ ಸೀನ್ ನೋಡಿದ್ರೆ. ಒಂದು ಸಿನಿಮಾನ ಯಾವ ರೀತಿ ಡೈರೆಕ್ಷನ್ ಮಾಡಬೇಕು, ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಆ ಸಿನಿಮಾದಲ್ಲಿ ಯಾವ ರೀತಿ ಕತೆ ಹೇಳ್ಬಹುದು ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಇರುವ ಕಲಾವಿದರ ಆಕ್ಟಿಂಗ್ ಮಾತ್ರ ಬೆಂಕಿ. ಅದರಲ್ಲೂ ಕೂಡ ನವೀನ್ ಚಂದ್ರ ಅವರ ಆಕ್ಟಿಂಗ್ ಇರುತ್ತೆ. ಕಿಚ್ಚ ಸುದೀಪ್ ಅವರನ್ನೇ ಡಾಮಿನೇಟ್ ಮಾಡ್ದಂಗಿರುತ್ತೆ. ಯೋಗಿ ಬಾಬು ಅವರ ಕಾಮಿಡಿ, ಕಿಚ್ಚ ಸುದೀಪ್ ಅವರ ಡೈಲಾಗ್ಸ್ ಸೈಕ್ ಅಷ್ಟೇ. ಯಾವುದೇ ಕಾರಣಕ್ಕೂ ಅನ್ವಾಂಟೆಡ್ ಸೀನ್ಸ್ ಈ ಸಿನಿಮಾದಲ್ಲಿ ಇಲ್ಲ. ಬಿಜಿಎಂ, ಫೈಟ್ ಸೀನ್ ಗಳು ಹೈಲೈಟ್. ಕಥೆಯಲ್ಲಿ ಡ್ರಾಗ್ ಇಲ್ಲ, ಒಂದೇ ಫ್ಲೋ ಅಲ್ಲಿ ಕತೆ ಇರುತ್ತೆ. ಪ್ರತಿಯೊಂದು ಎಲಿಮೆಂಟ್ ಕತೆಗೆ ತಕ್ಕಂತೆ. ಕ್ಲೈಮ್ಯಾಕ್ಸ್ ಮಾತ್ರ ಫುಲ್ ಕ್ಲಾಸಿಕ್. ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡಬಹುದು. 2 ಗಂಟೆ 27 ನಿಮಿಷ ಎಲ್ಲೂ ಬೋರ್ ಹೊಡ್ಸಲ್ಲ. ಸೀಟ್ ಎಡ್ಜ್ನಲ್ಲಿ ಕುತ್ಕೊಂಡು ಈ ಸಿನಿಮಾ ನೋಡಬಹುದು. ಒಟ್ಟಾರೆಯಾಗಿ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಬ್ಲಾಕ್ ಬಸ್ಟರ್ ಅಂತಾನೆ ಹೇಳ್ಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.